ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿರಿ, ಏನಾಯ್ತು? ನೀನ್ ನಗ್ತಿದ್ಯೋ ಅಥವಾ ಅಳ್ತಿದ್ಯೋ? ಈ ಕಣ್ಣೀರು ಯಾಕೆ ಸಿರಿ? ಸಂತೋಷಕ್ಕೆ ಸಂಧ್ಯಾ. ಏನಮ್ಮ ಅಂತ ಸಂತೋಷದ ಸಂಗತಿ? ತಾತ, ಸಮರ್ಥ್ಗೆ ಬೇಲ್ ಸಿಕ್ತಂತೆ. ಅವಿ ಮಾವ ಎಲ್ಲ ಸಮರ್ಥ ಕರ್ಕೊಂಡು ಬರಕ್ ಹೋಗಿದ್ದಾರೆ. ಏನೋ ಅಣ್ಣಂಗೆ ಬೇಲ್ ಸಿಕ್ತಾ? ಅಂದ್ರೆ ಅಣ್ಣ ಮನೆಗೆ ಬರ್ತಾನೆ? ಸೋಗ್ಲಾಡಿ, ಅಂತೂ ಒಂದು ದೊಡ್ಡ ಕಂಟಕ ತಪ್ಪಿತು. ನನ್ನ ಮೊಮ್ಮಗ ಬಿಡುಗಡೆ ಆಗ್ತಾ ಇದ್ದಾನೆ. ಎಂಥ ಖುಷಿ ವಿಷಯ ಗೊತ್ತಾ ಇದು. ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಿದೆ ಸೋಗ್ಲಾಡಿ. ಹೌದು ತಾತ, ನಂಗೂ ತುಂಬಾ ಖುಷಿ ಆಗ್ತಿದೆ. ಇವತ್ತು ಸಮರ್ಥ ಬೇಲ್ ಮೇಲೆ ಆಚೆ ಬರ್ತಿರ್ಬೋದು, ಆದ್ರೆ ಮುಂದೊಂದು ದಿನ ಖಂಡಿತವಾಗ್ಲೂ ನಿರಪರಾಧಿಯಾಗಿ ಈ ಕೇಸಿಂದ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಈ ಕೇಸಲ್ಲಿ ನಿಧಿಗೂ ಯಾವ ತೊಂದರೆನೂ ಆಗಬಾರ್ದು ಅಷ್ಟೆ. ಏನೂ ಯೋಚನೆ ಮಾಡಬೇಡ ಸೋಗ್ಲಾಡಿ. ನನ್ನ ಮೊಮ್ಮಗ ಆಗಲಿ ಅಥವಾ ಆ ಪುಟ್ಟ ಹುಡುಗಿ ನಿಧಿ ಆಗಲಿ ಆಕ್ಸಿಡೆಂಟ್ ಮಾಡಿಲ್ಲ. ಆ ಕಾರು ಶಾರ್ವರಿದು, ಆದರೆ ಆ ಕಾರ್ ಕಳ್ತನ ಆಗಿದೆ ಅಂತ ಈಗ ಅವಳು ಕಥೆ ಕಟ್ತಾ ಇದ್ದಾಳೆ. ಇದೆಲ್ಲ ತುಂಬಾ ವಿಚಿತ್ರವಾಗಿದೆ ತಾತ. ಅವತ್ತೇ ಆ ಕಾರ್ ಕಳ್ತನ ಆಗುತ್ತೆ, ಅವತ್ತು ರಾತ್ರಿನೇ ಆ ಕಾರಿಂದ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಇದ್ಯಾವುದು ನಂಬೋಕೆ ಆಗ್ತಿಲ್ಲ. ಈ ಆಕ್ಸಿಡೆಂಟ್ ಮಾಡಿದವರು ತಾವು ತುಂಬ ಬುದ್ಧಿವಂತರು, ಏನೇ ಮಾಡಿದ್ರೂ ತಾವು ಸಿಕ್ಕಾಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕರ್ಮ ಅನ್ನೋದು ಒಂದಿದೆ, ಅದು ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ಬರೀ ಅವ್ರು ಮಾತ್ರ ಅಲ್ಲ, ಅಂಥ ಪಾಪಿಗಳಿಗೆ ಸಹಾಯ ಮಾಡಿದವ್ರನ್ನ ಕೂಡ ಆ ದೇವರು ಬಿಡೋದಿಲ್ಲ. ಈ ಟೈಮಲ್ಲಿ ಈ ಮಾತನ್ನ ಯಾಕೆ ಹೇಳ್ತಿದ್ದಾನೆ ದತ್ತ? ನನ್ನ ಮೇಲೆ ಏನಾದರೂ ಅನುಮಾನ ಬಂದ್ಬಿಡ್ತಾ? ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಅಪ್ರಯೋಜಕ, ಏನಪ್ಪ ಯೋಚನೆ ಮಾಡ್ತಿದ್ದೀಯಾ? ಸಮರ್ಥು ಬಿಡುಗಡೆಯಾಗಿ ಮನೆಗೆ ಬರ್ತಿದ್ದಾನಲ್ಲ, ಅವನನ್ನ ಯಾವ ಥರ ವೆಲ್ಕಮ್ ಮಾಡಬಹುದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಮನುಷ್ಯ ಮೇಲೆ ಕಾಣಿಸೋ ಥರ ಇರಬೇಕು. ಕಾವಲಾಗಿರ್ತೀವಿ ಅಂತ ಬೆನ್ನ ಹಿಂದೆ ಬಂದು ಬೆನ್ನಿಗೆ ಚೂರಿ ಹಾಕ್ತಾರಲ್ಲ, ಅಂಥವ್ರನ್ನ ಕಂಡ್ರೆ ಕೊಲೆ ಮಾಡಬೇಕು ಅಂತ ಅನಿಸುತ್ತೆ. ಈ ದತ್ತ ಯಾಕೆ ಇವತ್ತು ಹೀಗೆ ಮಾತಾಡ್ತಿದ್ದಾನೆ? ಇರ್ಲಿ, ಮೊದಲು ಶಾರ್ವರಿ ಹೇಳಿರೋ ಕೆಲಸ ಮಾಡಬೇಕು. ಕೈಗೆ ಕಾಸು ಬರಲಿ, ಆಮೇಲೆ ಈ ಮನೆಗೆ ಒಂದು ದೊಡ್ಡ ನಮಸ್ಕಾರ ಹಾಕಿ ಇಲ್ಲಿಂದ ಹೊರಟ್ಬಿಡ್ಬೇಕು. ಸಂಧ್ಯಾ, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ. ಮಹಾರಾಣಿಯವ್ರ ಸಂಭ್ರಮ ನೋಡಿ ಹಾಗೆ ನಿಂತ್ಬಿಟ್ಟೆ. ನೀನು ಹೀಗೆ ಖುಷಿಯಾಗಿರೋದನ್ನ ನೋಡಿ ಎಷ್ಟು ದಿನ ಆಗಿತ್ತು ಸಿರಿ. ನೀನು ನಗ್ನಾಗ್ತಾ ಇದ್ರೆ ಈ ಮನೆಗೂ ಒಂದು ಕಳೆ. ನಿನ್ನ ನಗು ಯಾವತ್ತೂ ಮಾಸೋಗದೆ ಇರಲಿ. ಖಂಡಿತ ಮಾಸಲ್ಲ ಸಂಧ್ಯಾ. ನೀನು ಅಣ್ಣ ಒಬ್ಬ ನನ್ನ ಜೊತೆಲಿ ಇದ್ರೆ ಸಾಕು, ನಾನು ಸಾವನ್ನೇ ಗೆಲ್ತೀನಿ. ಅಂಥದ್ರಲ್ಲಿ ಈ ಸಮಸ್ಯೆ ಎಲ್ಲ ಯಾವ ಲೆಕ್ಕ? ಏನು ಅತ್ತಿಗೆ ನಾದ್ ನೀರು ಭಾರಿ ಖುಷಿಯಾಗಿ ಮಾತಾಡ್ಕೊಂಡು ನಿಂತಿದ್ದೀವಿ. ತಾತ, ಸಿರಿ ಇವತ್ತು ಅಣ್ಣ ನೋಡಕ್ ಹೋಗ್ತಿದ್ದಾಳೆ. ಅವಳು ಖುಷಿ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಮನೆ ಮಕ್ಕಳು ಹೀಗೆ ನಗ್ತಾ ಇರೋದು ನೋಡಿದ್ರೆ ಈ ಮುದಿ ಜೀವಕ್ಕೂ ಸಂತೋಷ ಆಗತ್ತೆ. ಸೊಗ್ಲಾಡಿ, ನೀನು ಯಾವಾಗಲೂ ಹೀಗೆ ನಗ್ತಾ ಇರಬೇಕು. ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರೆ ಮನೆಗೆ ಅಶುಭ ಅಂತ ಹೇಳ್ತಾರಮ್ಮ. ಕೆಟ್ಟ ಕಾಲ ಮುಗಿದ ಮೇಲೆ ಒಳ್ಳೆಯ ಕಾಲ ಅನ್ನೋದು ಬಂದೇ ಬರುತ್ತೆ. ಕೆಟ್ಟ ಕಾಲ ಮುಗಿದು ಹೋಯ್ತು ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನ ಈ ನಗು ಮುಖ ನೋಡಿದ್ರೆ
ಮೇಲ್ಗಡೆ ಇರೋ ನಿಮ್ಮ ಅಪ್ಪ ಕೂಡ ತುಂಬ ಸಂತೋಷ ಪಡ್ತಾನೆ ಕಣೋ. ಇದೇ ಸರಿಯಾದ ಸಮಯ. ಮನೆಯವರೆಲ್ಲ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ. ಹೇಗಾದರೂ ಮಾಡಿ ದತ್ತನ ಹತ್ರ ಇರೋ ಆ ಡಾಕ್ಯುಮೆಂಟ್ನ ಕತ್ತು ಬಿಡಬೇಕು. ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ. ಸಿಕ್ತು ಸಿಕ್ತು, ಯಾವುದನ್ನ ಹುಡುಕ್ತಾ ಇತ್ತು ಅದು ಸಿಕ್ತು. ಈ ಕವರ್ನ ಸುಟ್ಟು ಹಾಕಿಬಿಟ್ರೆ ನನ್ನ ಅಕೌಂಟ್ಗೆ ದುಡ್ಡಿನ ಸುರಿಮಳೆ. ಅಪ್ರಯೋಜಕ. ಯಾರು 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 ಏಯ್, ಯಾರದು? ನಿಲ್ಲಿ ಬರಬೇಡಿ. ಚಿಕ್ಕಮ್ಮ ಬನ್ನಿ, ನೀವೇ ದೊಡ್ಡವರು, ನೀವೇ ಆರತಿ ಮಾಡಿ. ಅಭಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅತ್ತೆ ತಗೊಳ್ಳಿ, ನೀವೇ ಆರತಿ ಮಾಡಿ. ಏನು ಯೋಚನೆ ಮಾಡ್ತಾ ಇದೆಯಾ ಶಾರ್ವರಿ? ಬಾ ತಗೊಳ್ಳಿ. ಅಣ್ಣ ತಮ್ಮಂದಿರು ಎಲ್ಲರೂ ಒಂದಾಗಿದ್ದೀರಾ ಅಲ್ವಾ? ಇರಲಿ, ಕೈಯಲ್ಲಿ ಆರತಿ ಇದ್ರೂ ಮನಸ್ಸಿನಲ್ಲಿ ಬೆಂಕಿ ಹತ್ಕೊಂಡು ಉರಿತಿದೆ. ಇದೇ ಕಿಚ್ಚಿಂದ ಇಡೀ ಕುಟುಂಬನ ಸುಟ್ಟು ಬೂದಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶಾರ್ವರಿನೇ ಅಲ್ಲ. ಏನಿದೆಲ್ಲ ನೀವೇ ರೀತಿ ಸ್ವಾಗತ ಮಾಡ್ತಿರೋ ನೋಡ್ತಿದ್ರೆ ನನಗೆ ಮುಜುಗರ ಆಗ್ತಾ ಇದೆ. ನಿಮ್ಮಲ್ಲಿರೋ ಒಳ್ಳೆ ಗುಣಕ್ಕೆ, ನೀವು ಮಾಡಿರೋ ತ್ಯಾಗಕ್ಕೆ ಈ ರೀತಿ ಸ್ವಾಗತ ಮಾಡೋದು ಕಮ್ಮಿನೇ ಅನಿಸುತ್ತೆ. ನಿಮ್ಮನ್ನ ನನ್ನ ಮೈದ್ನ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.